Hello all, welcome to my YouTube channel. Today we will learn about few Excel formulas. So today ನಾವು DCF ಅಂದ್ರೆ ಏನು ಅಂತ ನೋಡೋಣ. DCF is nothing but it is a concept based on time value of money. Time value of money ಅದರದ್ದು ಈ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಏನು ಅಂದರೆ it means the rupees received today is worth more than received ಇನ್ ದಿ ಫ್ಯೂಚರ್. ಅಂದರೆ ನಾವು ಇವತ್ತು ಎಷ್ಟು ದುಡ್ಡು ನಮಗೆ ಏನು ದುಡ್ಡು ಅಥವಾ ಏನು ಹಣ ಸಿಗುತ್ತೆ ಅದು ತುಂಬ ಬೆಲೆ ಜಾಸ್ತಿ ಇರುತ್ತೆ ಯಾವುದಕ್ಕಿಂತ ಮುಂದೆ ಯಾವಾಗಲಾದರೂ ಸಿಗುವಂಥ ಹಣಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ದ ರುಪೀಸ್ ರಿಸೀವ್ಡ್ ಟುಡೇ ಈಸ್ ವರ್ತ್ ಮೋರ್ ದ್ಯಾನ್ ರುಪೀಸ್ ರಿಸೀವ್ಡ್ ಇನ್ ದಿ ಫ್ಯೂಚರ್. ಸೊ ಮುಂದೆ ಸಿಗುವಂಥ ಹಣಕ್ಕಿಂತ ಇವತ್ತು ಸಿಗುವಂಥ ಹಣಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಯಾಕೆ ಅಂತಂದರೆ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ವಿ ಯೂಸ್ ದಿಸ್ DCF ಎಸ್ಪೆಷಲಿ ವೆನ್ ವಿ ಆರ್ ಇನ್ವೆಸ್ಟಿಂಗ್ ಇನ್ ಹ್ಯೂಜ್ ಪ್ರಾಜೆಕ್ಟ್ಸ್. ದೊಡ್ಡ ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ನಾನು ಹಾಕಿರೋ ದುಡ್ಡು ನನಗೆ ವಾಪಸ್ ಬರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ DCF ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ಈ ಎಕ್ಸಾಂಪಲ್ ನೋಡೋದಾದರೆ 5 ವರ್ಷಕ್ಕೆ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಫ್ಲೋಸ್ 10,000, 15,000, 25,000, 10,000, 18,000. ಈ ಕ್ಯಾಶ್ ಫ್ಲೋಸ್ ಅನ್ನೋದು ನಮಗೆ ಇನ್ವರ್ಡ್ಸ್ ಅಂದರೆ ಕ್ಯಾಶ್ ಇನ್ವರ್ಡ್ಸ್ ಅಥವಾ ಇದನ್ನು ರಿಟರ್ನ್ಸ್ ಅಥವಾ ಇನ್ಕಮ್ ಅಂತ ಕರಿಬೋದು. ಅಂದರೆ ಫಾರ್ ಇಯರ್ 1 ದ ಕ್ಯಾಶ್ ಇನ್ಫ್ಲೋ ಇಸ್ 10,000, ಫಾರ್ ಇಯರ್ 2 ಕ್ಯಾಶ್ ಇನ್ಫ್ಲೋ ಇಸ್ 15,000, ಫಾರ್ ಇಯರ್ 3 ಕ್ಯಾಶ್ ಇನ್ಫ್ಲೋ ಇಸ್ 25,000 ಆ್ಯಂಡ್ ಸೋ ಆನ್. ಸೊ ಇದು ನಾವು ಕ್ಯಾಶ್ ಫ್ಲೋ, ಇದನ್ನು ನಾವು ಕ್ಯಾಶ್ ಫ್ಲೋಸ್ ಅಂತ ಕರಿತೀವಿ, ಅಂದರೆ ವಾಟ್ ಕಮ್ಸ್ ಇನ್. ಸೊ ನೆಕ್ಸ್ಟ್ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ 10% ಅಂತ ಕೊಟ್ಟಿದ್ದಾರೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕ್ಯಾನ್ ಬಿ ಎನಿಥಿಂಗ್ 8%, 10%, 12%, 15% ಏನು ಬೇಕಾದರೂ ಆಗಿರ್ಬೋದು. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನಾವು ಮಾಡಬೇಕಾದ್ರೆ ಅಂದರೆ ಡಿಸ್ಕೌಂಟಿಂಗ್ ಕ್ಯಾಶ್ ಫ್ಲೋ ನಾವು ಮಾಡಬೇಕಾದ್ರೆ AFM ಅಲ್ಲಿ ಒಂದು ಫೇಮಸ್ ಪ್ರಾಬ್ಲಮ್ ಏನು ಮಾಡ್ತಿದ್ವಿ ಅಂದರೆ NPV ಮಾಡ್ತಿದ್ವಿ. ಬೇಸ್ಡ್ ಆನ್ ದಿಸ್ NPV ಅಂದ್ರೇನು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೇನು, ಈ ಕ್ಯಾಶ್ ಫ್ಲೋಸ್ಗೆಲ್ಲ ಒಂದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿರ್ತಾರೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಪ್ಲೈ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ಇನ್ನು ಇನಿಷಿಯಲ್ ಔಟ್ಲೈನಲ್ಲಿ ಮೈನಸ್ ಮಾಡಿದರೆ ನಮಗೆ ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾ ಬೇಡವೋ ಅನ್ನೋದು ನಾವು ಡಿಸೈಡ್ ಮಾಡ್ಬೋದು. ಸೊ ಇಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ನಾವು NPV ಮಾಡಬೇಕಾದ್ರೆ ಏನು ಮಾಡ್ತಿದ್ವಿ, ಯಾವುದಾದ್ರೂ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದರೆ 1/1 ಅಂತ ಮಾಡ್ತಿದ್ವಿ. 1/1.1 ಹಂಗೆ ಮಾಡಿದ್ರೆ ನಮಗೆ ಮೊದಲನೇ ವರ್ಷದ್ದು ಏನು ಬರ್ತಿತ್ತು, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ದು ವ್ಯಾಲ್ಯೂ ಬರ್ತಿತ್ತು. ಸೊ 1/1.1. ಸೊ ನೆಕ್ಸ್ಟು ಸೆಕೆಂಡ್ ಇಯರ್ದು ಬೇಕು ಅಂದರೆ ನಾವು = ಅಂತ ಓದ್ತಾ ಇದ್ವಿ ಕ್ಯಾಲ್ಕುಲೇಟಲ್ಲಿ. ವಿ ಯೂಸ್ ಟು ಪ್ರೆಸ್ = ಸೊ ಥರ್ಡ್ ಇಯರ್ ಬೇಕಂದರೆ ಇನ್ನೊಂದು = ಅಥವಾ ನಾವು ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ವಾಟ್ ಇನ್ ದಿ ಕೇಸ್ ಆಫ್ ಎಕ್ಸೆಲಲ್ಲಿ ನಾವು ಹೇಗೆ ಮಾಡ್ಬೋದು, ಸೊ ನಮಗೆ ಈ ಆನ್ಸರ್ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಇನ್ ಕ್ಯಾಲ್ಕುಲೇಟರ್ ವಿ ಯೂಸ್ ಟು ಡು 1/1.1. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ ಅದರದ್ದು ಬೇಸಿಸ್ ಮೇಲೆ ಸೊ ಇಲ್ಲಿ 1/1 ಪ್ಲಸ್ 10% ಟು ದಿ ಪವರ್ ಆಫ್ 1. ಸೊ ನಾವು ಹೆಂಗೆ ಅಂತ ತೋರಿಸ್ತೀನಿ. = ಎಲ್ಲ ಫಾರ್ಮುಲಾಸ್ = ಇಂದ ಸ್ಟಾರ್ಟ್ ಆಗಬೇಕು. =1/ ಬ್ರ್ಯಾಕೆಟ್ ಓಪನ್ ಮಾಡಿ 1 ಪ್ಲಸ್ 10%. 1 ಪ್ಲಸ್ 10%. ಈ 10%ನ ನಾವು ಲಾಕ್ ಮಾಡಬೇಕು. ಯಾಕೆ ಲಾಕ್ ಮಾಡಬೇಕು ಅಂತ ಅಂದರೆ, ಸೊ ನಾವು ಈ ಫಾರ್ಮುಲಾ ಡ್ರ್ಯಾಗ್ ಆದರೂ ಕೂಡ, ಈ ಫಾರ್ಮುಲಾ ನಾವು ಕೆಳಗೆ ಡ್ರ್ಯಾಗ್ ಮಾಡಿದ್ರೂ ಕೂಡ ಆ 10% ಮೇಲೆ ಲಾಕ್ ಆಗಿರಬೇಕು. ಅಂದರೆ ನಾವು 10% ಮೇಲೇ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಮಾಡ್ತಾ ಇದ್ದೀವಿ. ಈಗ ನಾವು ಸೆಲ್ನ ಲಾಕ್ ಮಾಡಿಲ್ಲ ಅಂದರೆ ನಾವು ಫಾರ್ಮುಲಾನ ಕೆಳಗಡೆ ಡ್ರ್ಯಾಗ್ ಮಾಡಬೇಕಾದ್ರೆ ಫಾರ್ಮುಲಾ ಕೂಡ ಡ್ರ್ಯಾಗ್ ಆಗುತ್ತೆ. ಸೊ ನಾವು ಲಾಕ್ ಮಾಡ್ತೀವಿ. ನೆಕ್ಸ್ಟ್ ಟು ದಿ ಪವರ್ 1 ಬಿಕಾಸ್ ವಿ ಆರ್ ಫೈಂಡಿಂಗ್ ಔಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಫಾರ್ ಇಯರ್ 1. ಸೊ ಪವರ್ 1, ಪವರ್ಗೆ ಈ ಸಿಂಬಲ್ 1 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಮಗೆ ಮೊದಲನೇ ವರ್ಷದ್ದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಸಿಗುತ್ತೆ. ಸೊ ನೀವು ಈ ಡೆಸಿಮಲ್ ಪ್ಲೇಸಸ್ನ ಚೇಂಜ್ ಮಾಡ್ಕೋಬೋದು. ಎಲ್ಲಿ ಅಂತಂದರೆ ಹೋಮ್ ಸ್ಕ್ರೀನಲ್ಲಿ, ಹೋಮ್ ರಿಬ್ಬನ್ನಲ್ಲಿ ಈ ಜನರಲ್ ಕೆಳಗಡೆ ನೀವು ಡೆಸಿಮಲ್ ಆದಮೇಲೆ ಎಷ್ಟು ಪ್ಲೇಸಸ್ ಬೇಕೋ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ ಹೇಗೆ ಮಾಡೋದಂದರೆ = 1/ ಬ್ರ್ಯಾಕೆಟ್ ಓಪನ್ 1 ಪ್ಲಸ್ ಅಗೇನ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್.
ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇದನ್ನು ಲಾಕ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ಲಿಕ್ ಆನ್ F4 ಬಟನ್ ಕ್ಲಿಕ್ ಮಾಡಿದ್ರೆ ಆ ಸೆಲ್ ಲಾಕ್ ಆಗುತ್ತೆ. ಟು ದಿ ಪವರ್ ಬ್ರಾಕೆಟ್ ಹಾಕಿ ಟು ದಿ ಪವರ್ 2 ಯಾಕೆ ಅಂದರೆ ವಿ ಆರ್ ಫೈಂಡಿಂಗ್ ಔಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಫಾರ್ ಸೆಕೆಂಡ್ ಇಯರ್. ಎಂಟರ್ ಕೊಟ್ಟರೆ ನಮಗೆ ಸೆಕೆಂಡ್ ಇಯರ್ದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಸಿಗುತ್ತೆ. ಅಗೇನ್ ಅದನ್ನು ನಾವು ಡೆಸಿಮಲ್ ಪ್ಲೇಸಸ್ ಎಷ್ಟು ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಫಾರ್ಮುಲಾನ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇವಾಗ ನಮಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಮಗೆ ಸಿಕ್ತು. ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ಗೆ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡೋಣ. ಸೊ ಇಫ್ ಯು ಅಬ್ಸರ್ವ್ ಡ್ರ್ಯಾಗ್ ಆಗ್ತಿಲ್ಲ. ಯಾಕೆ ಅಂತಂದರೆ ಟು ದಿ ಪವರ್ 2 ಸೆಕೆಂಡ್ ಇಯರಲ್ಲಿ ನಾವು ಟು ದಿ ಪವರ್ 2 ಅಂತ ಕೊಟ್ಟಿದ್ದೀವಿ. ಸೊ ಥರ್ಡ್ ಇಯರಲ್ಲಿ ಸೇಮ್ ಹಾಗೆ ಬರುತ್ತೆ. ಬಟ್ ಈ 10% ಅನ್ನೋದು ಸೇಮ್ ಉಳ್ಕೊಂಡಿದೆ. ಇಫ್ ಯು ಅಬ್ಸರ್ವ್ ಸೆಕೆಂಡ್ ಇಯರಲ್ಲಿ ಈ 3ನೇ ರೆಫರ್ ಮಾಡ್ತದೆ ಸೆಲ್. ಥರ್ಡ್ ಇಯರಲ್ಲೂ ಕೂಡ ಈ 3ನೇ ರೆಫರ್ ಮಾಡ್ತದೆ ಬಿಕಾಸ್ ನಾವು ಆ ಸೆಲ್ನ ಲಾಕ್ ಮಾಡಿದ್ದೀವಿ. ಸೊ ನಾವು ಇದನ್ನು ಡ್ರ್ಯಾಗ್ ಮಾಡಿದ್ರೂ ಕೂಡ ನಮಗೆ ಆನ್ಸರ್ ಸಿಗಲ್ಲ ಬಿಕಾಸ್ ಪವರ್ ಟು ದಿ ಪವರ್ ಇಲ್ಲಿ ಟು ದ ಪವರ್ 2 ಇದೆ. ಇಲ್ಲಿ ಕೂಡ ಟು ದಿ ಪವರ್ 3 ಬರಬೇಕಿತ್ತು, 2ನೇ ಇದೆ. ಸೊ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಹೋಗಿ 3 ಅಂತ ಚೇಂಜ್ ಮಾಡ್ಬೋದು. ಸೊ ಅಗೇನ್ ನಾನು ಇದನ್ನು ಡ್ರ್ಯಾಗ್ ಮಾಡ್ತೀನಿ ಫಾರ್ಮುಲಾ. ಇಲ್ಲಿ ಐ ಆಮ್ ಲುಕಿಂಗ್ ಫಾರ್ ಫೋರ್ತ್ ಇಯರ್. ಸೊ ಟು ದಿ ಪವರ್ 4 ಅಂತ ಬರೆದು ಎಂಟರ್ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಟು ದಿ ಪವರ್ 5 ಅಂತ ಬರೆದು ಎಂಟರ್ ಕೊಡ್ತೀನಿ. ಸೊ ಇಫ್ ಯು ಅಬ್ಸರ್ವ್ ನಾನು ಇಲ್ಲಿ ತನಕ ಏನು ಮಾಡಿದೆ ಅಂದರೆ ಏನೂ ಮಾಡಿಲ್ಲ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ನಾನು ಫಾರ್ 5 ಇಯರ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ನೀವು ಕ್ಯಾಲ್ಕುಲೇಟ್ರಲ್ಲಿ 1/1.1 ಅಂತ ಮಾಡ್ಕೊತಿದ್ರಿ. ನಾನಿಲ್ಲಿ ಫಾರ್ಮುಲಾಕ್ಕೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ವಿಲ್ ಗೋ ಟು ನೆಕ್ಸ್ಟ್ ಸ್ಟೆಪ್. ಸೊ ಪ್ರೆಸೆಂಟ್ ವ್ಯಾಲ್ಯೂ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ವಿ ಹ್ಯಾವ್ ಟು ಮಲ್ಟಿಪ್ಲೈ ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಸೊ ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಸೊ ಇದು ಹೇಗೆ ಅಂತ ತೋರಿಸ್ತೀನಿ. ಈಸ್ ಈಕ್ವಲ್ ಟು ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಸೊ ಅಗೇನ್ ನಾನು ಅಂದೆ ಇದನ್ನು ನೀವು ಆಫ್ಟರ್ ಡೆಸಿಮಲ್ ಪ್ಲೇಸಸ್ ಈಸ್ ಈಕ್ವಲ್ ಟು ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಸೊ ನೀವು ಇದನ್ನು ಡೆಸಿಮಲ್ ಪ್ಲೇಸ್ ಆದಮೇಲೆ ಎಷ್ಟು ಇರಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ನೀವು ಡೆಸಿಮಲ್ ಪ್ಲೇಸ್ ಆದಮೇಲೆ 2 ಡಿಜಿಟ್ಸ್ ಇದ್ದರೆ ಸಾಕು. ಸೊ ಅಗೇನ್ ಯು ಕ್ಯಾನ್ ಡ್ರ್ಯಾಗ್ ದಿಸ್. ನೀವು ಇದನ್ನು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ. ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂದರೆ ಏನಿಲ್ಲ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ ರುಪೀಸ್ ರಿಸೀವ್ಡ್ ಇನ್ ಫ್ಯೂಚರ್ ಟು ಟುಡೇಸ್ ವರ್ತ್. ಇವತ್ತಿನ ಬೆಲೆ ಏನು. ಫಾರ್ ಎಕ್ಸಾಂಪಲ್ 10,000 ನಂಗೆ 1 ವರ್ಷ ಆದಮೇಲೆ ಸಿಗ್ತಾ ಇದೆ ಅಂತಂದರೆ ಅದ್ರ ಬೆಲೆ ಬಂದು ಇವತ್ತಿನ ಬೆಲೆ ಬಂದು 90,090 ರುಪೀಸ್. ಸೊ ನನಗೆ ಎರಡನೇ ವರ್ಷ ಆದಮೇಲೆ ನಂಗೆ 15,000 ಸಿಗ್ತಾ ಇದೆ ಅಂದರೆ ಅದರದ್ದು ಬೆಲೆ 12,396. ಇದು ನಮಗೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋನಲ್ಲಿ ಸಿಕ್ಕಿರೋಂಥ ಆನ್ಸರ್. ಸೊ ಇದು ಇಫ್ ಯು ಅಬ್ಸರ್ವ್ ಇಲ್ಲಿ ಕಾಮ ಇದೆ, ಇಲ್ಲಿ ಕಾಮ ಇಲ್ಲ. ಸೊ ನಾವು ಈ ಕಾಮ ಹೆಂಗೆ ಹಾಕ್ಬೋದು ಅಂತ ಅಂದರೆ ಐದರ್ ನೀವು ಹೋಮ್ ಬಟನ್ಗೆ ಹೋಗಿ ಇಲ್ಲಿ ಕಾಮ ಇದ್ದಿಲ್ಲ ಅಕೌಂಟ್ ಇಲ್ಲಿ ನಂಬರ್ ಫಾರ್ಮ್ಯಾಟ್ ಇರುತ್ತೆ. ಅದ್ರ ಕೆಳಗಡೆ ಇಲ್ಲಿ ಕಾಮ ಅಂತಿರುತ್ತೆ. ಕಾಮನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಮಸ್ ಬರುತ್ತೆ ಆಟೋಮೆಟಿಕಲಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್. ಸೊ ನೆಕ್ಸ್ಟು ವಾಟ್ ಇಫ್ ಅನಾಲಿಸಿಸ್ ಅಥವಾ ಡೇಟಾ ಟೇಬಲ್ ಅನಾಲಿಸಿಸ್. ಸೊ ವಾಟ್ ಇಫ್ ಅನಾಲಿಸಿಸಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವೇರಿಯಸ್ ಪ್ರಾಬಬಿಲಿಟೀಸ್ ಆಫ್ ಔಟ್ಕಮ್. ಅಂದರೆ ಫಾರ್ ಎಕ್ಸಾಂಪಲ್ ನನ್ನದೊಂದು ಕಂಪನಿ ಇದೆ, ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಐ ಹ್ಯಾವ್ ಸೋಲ್ಡ್ 500 ಕ್ವಾಂಟಿಟೀಸ್ ಆಫ್ ಶೂಸ್ ಅಟ್ ₹5 ಈಚ್. ಮತ್ತು ನಂದು ಗ್ರಾಸ್ ಮಾರ್ಜಿನ್ ಬಂದು 1,500. ಸೊ ನಂದು ಪ್ರಾಫಿಟ್ ಬಂದು 1,500. ಹೇಗೆ ಐ ಹ್ಯಾವ್ ಮಲ್ಟಿಪ್ಲೈಡ್ 500 ಇಂಟು ₹5 ಇಂಟು 60%. ಸೊ ನಾನು ಇದು ಮಾಡಿದ್ರೆ ನನಗೆ ನನ್ನ ಪ್ರಾಫಿಟ್ ಬಂದು 1,500. ಹಾಗೆ ರಿಪೀಟ್ ಮಾಡ್ತೀನಿ. ಸೊ ಐ ಹ್ಯಾವ್ ಎ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. 500 ಕ್ವಾಂಟಿಟೀಸ್ ಆಫ್ ಶೂಸ್ನ ಸೆಲ್ ಮಾಡಿದ್ದೀನಿ ಅಟ್ ₹5 ಈಚ್. ಮತ್ತು ನಂದು ಗ್ರಾಸ್ ಮಾರ್ಜಿನ್ ಬಂದು 60%. ಸೊ ಮೈ ಪ್ರಾಫಿಟ್ ಈಸ್ 1,500. ಸೊ ವಾಟ್ ಇಫ್ ಅನಾಲಿಸಿಸಲ್ಲಿ ಏನಾಗುತ್ತೆ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ವಿ ಕ್ಯಾಲ್ಕುಲೇಟ್ ದಿ
outcomes of different probabilities. For example, I have sold 500 quantities of shoes. So what would happen if I sell 300 quantities? What would happen if I sell 400 quantities? And so on. Next, I have sold at rupees 5 rupees each. 5 ರೂಪಾಯಿಗೆ ಒಂದದ್ದ ಮಾರಿದ್ದೀನಿ. What would happen if I sell at 3 rupees each, at 4 rupees each, or 5 rupees each? So itra nanu we can calculate the profit. We can calculate the profit based on the different probabilities. So idu hege anta nodona. So first we have to calculate profit na ನಾವು calculate ಮಾಡ್ಕೊಳ್ಬೇಕು. Next, click right is equal to ಅಂತ ಟೈಪ್ ಮಾಡಿ click on profit and enter. So profit ಮೇಲೆ is equal to will show you again is equal to ಅಂತ ಟೈಪ್ ಮಾಡಿ profit ಮೇಲೆ ಕ್ಲಿಕ್ ಮಾಡಿ ಅಂದರೆ 1500 ಮೇಲೆ ಕ್ಲಿಕ್ ಮಾಡಿ we enter. Next I will write down different probabilities. ಅಂದರೆ ನಾನು ಹೇಳಿದೆ I have sold 500 shoes. What would happen if I sell 300, 400, 500, 600? ಸೊ ಏನಾಗ್ತಿತ್ತು ಅಂತ ನಾನು ತಿಳ್ಕೊಳ್ಬೇಕು. ಸೊ ನಾವು I have sold the shoes for rupees 5. What would happen if I sell the shoes for rupees 3 rupees, 4 rupees, 5 rupees, 6 rupees, 7 rupees, 8 rupees? So this is my different ಏನಂದರೆ ಪ್ರಾಬಬಿಲಿಟೀಸ್. ಸೊ ಈ ಥರ ಆಗಿದ್ದರೆ ನಂದು ಪ್ರಾಫಿಟ್ ಏನಾಗ್ತಿತ್ತು. ಫಾರ್ ಎಕ್ಸಾಂಪಲ್, ಇಫ್ ಐ ಸೋಲ್ಡ್ 600 ಶೂಸ್ ಫಾರ್ rupees 8 rupees, ವಾಟ್ ವುಡ್ ಬಿ ಮೈ ಪ್ರಾಫಿಟ್? ಸೊ ಅದನ್ನು ಇಷ್ಟು ಡಿಫ್ರೆಂಟ್ ವೇರಿಯೇಬಲ್ನ ನಾವು ತಿಳ್ಕೊಳ್ಳೋಕ್ಕೆ, ಇಷ್ಟೊಂದು ಡಿಫ್ರೆಂಟ್ ವೇರಿಯೇಬಲ್ಸ್ ಚೇಂಜ್ ಆಗ್ತಿರ್ಬೇಕಾದ್ರೆ ನನ್ನದು ಪ್ರಾಫಿಟ್ ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ವಾಟ್ ಇಫ್ ಅನಾಲಿಸಿಸ್ ಮಾಡ್ತೀವಿ. ಸೊ ಇಲ್ಲಿ ತನಕ ಅರ್ಥ ಆಗಿದೆ ಅಂದ್ಕೊತೀನಿ. ಈಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿ 1500 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಟ್ಟಿದ್ದೀನಿ. ನಾವು ಐ ಹ್ಯಾವ್ ರಿಟರ್ನ್ ದಿ ಪಾಸಿಬಲ್ ವೇರಿಯೇಷನ್ಸ್. ಸೊ ವೇರಿಯೇಬಲ್ಸಲ್ಲಿ ಏನೇನು ಚೇಂಜ್ ಆಗ್ಬೋದು ಅದನ್ನು ನಾನು ಬರ್ಕೊಂಡಿದ್ದೀನಿ. ನಾವು ನೆಕ್ಸ್ಟ್ ಸ್ಟೆಪ್, ಸೆಲೆಕ್ಟ್ ದಿಸ್ ಟೇಬಲ್. ಈ ಟೇಬಲ್ನ ಸೆಲೆಕ್ಟ್ ಮಾಡಿ, ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ, ದೆನ್ ಗೋ ಟು ಡೇಟಾ ಅನ್ನೋ ರಿಬ್ಬನ್ಗೆ ನೀವು ಹೋಗಬೇಕು. ಯು ಹ್ಯಾವ್ ಟು ಗೋ ಟು ಡೇಟಾ ರಿಬ್ಬನ್, ದೆನ್ ಕ್ಲಿಕ್ ಆನ್ ವಾಟ್ ಇಫ್ ಅನಾಲಿಸಿಸ್. ಡೇಟಾ ರಿಬ್ಬನ್ಗೆ ಹೋಗಿ ವಾಟ್ ಇಫ್ ಅನಾಲಿಸಿಸ್ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ಅಗೇನ್ ಡೇಟಾ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಇಟ್ ಈಸ್ ಆಸ್ಕಿಂಗ್ ರೋ ಇನ್ಪುಟ್ ಟೇಬಲ್ ಆ್ಯಂಡ್ ಕಾಲಮ್ ಇನ್ಪುಟ್ ಟೇಬಲ್. ದಟ್ ಮೀನ್ಸ್ ರೋ ಇನ್ಪುಟಲ್ಲಿ ರೋನಲ್ಲಿ ಏನು ಇನ್ಪುಟ್ ಕೊಡ್ತಾ ಇದ್ದೀರಾ, ಕಾಲಮಲ್ಲಿ ಏನು ಇನ್ಪುಟ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತದೆ. ಫಾರ್ ಎಕ್ಸಾಂಪಲ್, ಇದು ರೋನಲ್ಲಿ ನಾನು ಏನು ಇನ್ಪುಟ್ ಕೊಡ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ಕ್ವಾಂಟಿಟಿ. ರೋನಲ್ಲಿ ಕ್ವಾಂಟಿಟಿ ಇನ್ಪುಟ್ ಕೊಡ್ತಾ ಇದ್ದೀನಿ. ನಾವು ಕಾಲಮಲ್ಲಿ ನಾನು ಏನು ಇನ್ಪುಟ್ ಕೊಡ್ತಾ ಇದ್ದೀನಿ, ಪ್ರೈಸ್. ಸೊ ನಾನು ಪ್ರೈಸ್ ರೋ ಇನ್ಪುಟಲ್ಲಿ ಕ್ವಾಂಟಿಟಿ ಕೊಟ್ಟೆ, ಕಾಲಮ್ ಇನ್ಪುಟಲ್ಲಿ ಪ್ರೈಸ್ ಕೊಟ್ಟೆ, ಎಂಟರ್ ಕೊಟ್ಟರೆ ನಾವು ವಿ ಗೆಟ್ ವಾಟ್ ಇಫ್ ಅನಾಲಿಸಿಸ್. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ವೇರಿಯೇಬಲ್ಸ್ ಎಲ್ಲ ಚೇಂಜ್ ಆದಾಗ, ಬೇರೆ ಬೇರೆ ಆಪರ್ಚುನಿಟೀಸ್ ಅಥವಾ ಬೇರೆ ಬೇರೆ ಪ್ರೈಸಲ್ಲಿ ವೇರಿಯೇಷನ್ ಆದಾಗ, ಕ್ವಾಂಟಿಟಿನಲ್ಲಿ ವೇರಿಯೇಷನ್ ಆದಾಗ ನನ್ನ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನಾನು ತಿಳ್ಕೊಂಡೆ. ಫಾರ್ ಎಕ್ಸಾಂಪಲ್, 500 quantities, if I sell at rupees 5, I get 1500 profit. So we have calculated that very initially. So what would happen if I sell 300 quantities at rupees 8? So 300 quantities 8 rupees 6 sell ಮಾಡಿದ್ರೆ my profit is 1400. Then what would happen if I sell 600 shoes at rupees 3 rupees each? Then my profit would be 1080. So I hope all of you understood about what if analysis.